ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ನಾವು ಪ್ರತಿದಿನ ತರಗತಿಯನ್ನು ಮಾಡೋ ಹಾಗೆ ಇವತ್ತಿನ ಒಂದು VA ತರಗತಿಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ಈಗಾಗಲೇ ನಾವು 4 ತರಗತಿಗಳನ್ನು ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ. ಯಾರ್ಯಾರು ಈ ಒಂದು VA ತರಗತಿಗಳನ್ನು ನೋಡ್ತಾ ಇಲ್ಲ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ನೋಡಿ ನಮ್ಮ ಒಂದು VA ತರಗತಿಗಳಿಂದ ಜಾಬನ್ನು ತಗೊಂಡಿದ್ದಾರೆ. ನೀವು ಕೂಡ ತಗೋಬೋದು. ಏನಪ್ಪ ಅಂತ ಅಂದರೆ ಕ್ಲಾಸನ್ನು ಕರೆಕ್ಟಾಗಿ ಫಾಲೋ ಮಾಡ್ತಕ್ಕಂಥ ಏನನ್ನು ನಾನು ಹೇಳ್ತೇನೆ ಕ್ಲಾಸಲ್ಲಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಒಂದು ಬ್ಯಾಚ್ ಬೇಕಾದರೆ ಇದೆ. ಬ್ಯಾಚ್ ನೀವು ಬೇಕಾದರೆ ಕರೆಕ್ಟಾಗಿ ಒಂದ್ಸರಿ ಓದ್ಕೊಂಡ್ಬಿಟ್ರಿ ಅಂತ ಅಂದರೆ ಬ್ಯಾಚ್ ಪರ್ಚೇಸ್ ಮಾಡಿಕೊಂಡು ಓದ್ಕೊಂಡ್ಬಿಟ್ರಿ ಅಂತ ಅಂದರೆ ನಿಮಗೇನು ಅಂತಂದರೆ ಯಾವುದೇ ಎಕ್ಸಾಮಲ್ಲಿ ಎಲ್ಲ ಒಂದು ಸಕ್ಸಸ್ ರೇಟ್ ಕಾಣ್ಬೋದು ಅಂತ ಇಲ್ಲಿ ಹೇಳ್ತಾ, ಮೊದಲನೇದಾಗಿ ನೋಡಿ ಇಲ್ಲಿ ಈ ಒಂದು ಸಂಪೂರ್ಣ ಬ್ಯಾಚಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಈ ಎಲ್ಲ ಟಾಪಿಕ್ಗಳ ಒಂದು PDF ನಿಮಗೆ ಕೊಡಲಾಗ್ತಾ ಹೋಗುತ್ತೆ. ನಿನ್ನೆ ಒಬ್ಬರು ಬ್ಯಾಚನ್ನು ಪರ್ಚೇಸ್ ಮಾಡಿದ್ದಾರೆ, ಬಟ್ ಇನ್ನೂ ಕೂಡ ನಮಗೆ ಇಮೇಲನ್ನು ಮಾಡಿಲ್ಲ. ಅವರ ಹೆಸರು ರಮ್ಯಾ ಅಂತ ಇದೆ. ಯಾರು ಈ ಒಂದು ಕ್ಲಾಸನ್ನು ನೋಡ್ತಾ ಇದ್ದೀರಾ ಇಮೇಲನ್ನು ಮಾಡಿ ನಿಮಗೆ ಬ್ಯಾಚನ್ನು ಕೊಡ್ತೇವೆ. ಓಕೆನಾ? ಇವತ್ತು ಯಾರ್ಯಾರು ತೊಗೊಳ್ತೀರಾ ಎಲ್ಲರೂ ಕೂಡ ತೊಗೊಳ್ಳಿ. ತುಂಬ ಜನ ತೊಗೊಳ್ತಾ ಇದ್ದೀರಾ. ಎಲ್ಲರೂ ಕೂಡ ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡಿಕೊಂಡು ಕ್ಲಾಸನ್ನು ಕೇಳಿ, ನಿಮಗೆ ಪಕ್ಕಾ ಯೂಸ್ ಆಗುತ್ತೆ ಇದು. ಓಕೆನಾ? ನಿಮಗೆ VA ಎಕ್ಸಾಮ್ಸ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟಾಗಿ ಯೂಸ್ ಆಗ್ತಕ್ಕಂಥ ಒಂದು ಬ್ಯಾಚನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಓಕೆನಾ? ಇವತ್ತಿನ ತರಗತಿಯನ್ನು ಶುರು ಮಾಡ್ಕೊಳ್ತಾ ಹೋಗೋಣ. ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ನಮಗೆ ಸ್ವಲ್ಪ ಟಫ್ ಕ್ವಶನ್ಸ್ ತೆಗೆದುಕೊಂಡು ಬನ್ನಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ನನಗೆ ಗೊತ್ತಿದೆ ಯಾವ ರೀತಿ ನಿಮಗೆ ಓದಿಸ್ಬೇಕು, ಯಾವ ರೀತಿ ಜಾಬನ್ನು ಕೊಡಿಸ್ಬೇಕು ಅಂತ. ಅದಕ್ಕಾಗಿ ನೀವು ಕರೆಕ್ಟಾಗಿ ನಮ್ಮ ಒಂದು ಕ್ಲಾಸಸ್ಗಳನ್ನು ಫಾಲೋ ಮಾಡ್ಕೊಳ್ತಾ ಹೋಗಿ. ನಾವು ನಿಮಗೆ ಕರೆಕ್ಟಾಗಿ ಯಾವ ರೀತಿ ಕ್ವಶನ್ಸ್ ಬರ್ತಿದ್ದಾವೆ, ಏನು ಮಾಡಬೇಕು ಏನು ಮಾಡಬಾರ್ದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ಓಕೆನಾ? ನಾವು 2ರಿಂದ 3 ಕ್ಲಾಸಸ್ಗಳನ್ನು ಮೊದಲು ನಾವೀಗಾಗಲೇ ಈಸಿ ಅಂದರೆ ಬೇಸ್ ಕೊಡೋ ರೀತಿಯಲ್ಲಿ ನಾವು ಕ್ಲಾಸನ್ನು ಮಾಡಿದ್ವಿ. ಈಗ ಡೈರೆಕ್ಟಾಗಿ ಹೇಳಿಕೆ ಕ್ವಶನ್ಸು ಅವು ಇವು ಎಲ್ಲವೂ ಕೂಡ ಬಂದಿದ್ದಾವೆ. ಇವಾಗೆ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಮೊದಲನೇದಾಗಿ ನೀವು ಆನ್ಸರ್ ಮಾಡ್ಕೊಳ್ತಾ ಹೋಗಬೇಕು. ಗೊತ್ತಾಗಲಿಲ್ಲ ಅಂತಂದರೆ ಓಕೆ, ನಾವು ಆನ್ಸರನ್ನು ಕೊಡ್ತೇವೆ, ನೀವು ನೋಡ್ಬೋದು. ಅಂದರೆ ನಿಮಗೆ ಡೀಟೇಲ್ಸ್ ಆಗಿ ಏನು ಸಿಗುತ್ತಲ್ವ ಆವಾಗ ಆನ್ಸರ್ ಸಿಗುತ್ತೆ. ಬಟ್ ನೀವು ಮೊದಲು ಆನ್ಸರ್ ಮಾಡಿ. ಮೊದಲನೇ ಕ್ವಶನ್ಸ್ ನೋಡಿ, ಅಸರ್ಷನ್ ಅಂತ ಕೊಟ್ಟಿದ್ದಾರೆ ಮತ್ತು ರೀಸನನ್ನು ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳು ಡೈರೆಕ್ಟಾಗಿ ಬರ್ತವೆ. ಅದಕ್ಕಾಗಿ ನೀವೇನು ಮಾಡಬೇಕು, ಆಪ್ಷನ್ಸ್ನ ಮೊದಲು ಒಂದ್ಸಲಿ ಓದ್ಕೊಂಡ್ಬಿಡ್ಬೇಕು. ಯಾಕಪ್ಪ ಅಂತ ಅಂದರೆ ಇಂಥ ಕ್ವಶನ್ಸ್ಗಳಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ರು ಅಂತ ಅಂದರೆ ನಾವು ಎಕ್ಸಾಮ್ಸಲ್ಲಿ ನಾವು ಇಂಥ ಒಂದು ಕಡೆಯಲ್ಲಿ ಅಂದರೆ ನಾವು ಏನು ಟೆಸ್ಟ್ಗಳಲ್ಲಿ ಕೊಡ್ತಾ ಇರ್ತೀವಿ, ಸೇಮ್ ಎಲ್ಲ ಆಪ್ಷನ್ಸ್ಗಳು ಕೂಡ ಸೇಮ್ ಕೊಟ್ಟಿರ್ತೀವಿ. ಬಟ್ ಒಂದೊಂದ್ಸಲಿ ಎಕ್ಸಾಮ್ಸಲ್ಲಿ ಏನಾದರೂ ಒಂದು ಚೇಂಜಸನ್ನು ಮಾಡಿರ್ತಾರೆ. ಅದಕ್ಕಾಗಿ ಆಪ್ಷನ್ಸನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಇಲ್ಲಿ ಎಲ್ಲ ಆಪ್ಷನ್ಸ್ ಸೇಮ್ ಇರುತ್ತೆ. ಒಂದ್ಸಲಿ ಓದ್ಕೊಂಡ್ರೆ ಸಾಕು, ನಿಮಗೆ ಎಲ್ಲ ಆಪ್ಷನ್ಸಲ್ಲೂ ಕೂಡ ಆನ್ಸರನ್ನು ಮಾಡ್ಬೋದು. ಓಕೆ, ನಾನು ಏನು ಆಪ್ಷನ್ಸ್ ಒಂದ್ಸಲಿ ಮೊದಲು ನಿಮಗೆ ತಿಳಿಸ್ಬಿಡ್ತೇನೆ. A ಮತ್ತು R ಎರಡೂ ಕೂಡ ಸರಿ. ಅಂದರೆ ಆಪ್ಷನ್ ಏನಲ್ಲಿ A ಅಸರ್ಷನ್ ಮತ್ತು ರೀಸನ್ ಎರಡೂ ಕೂಡ ಸರಿ ಇರುತ್ತೆ. ಮತ್ತು ರೀಸನ್ ಏನಿದೆ ಏನ ಒಂದು ಸರಿಯಾದ ವಿವರಣೆ ಆಗಿರುತ್ತೆ. ಇದು ಮೊದಲನೇ ಆಪ್ಷನ್ನು. ಎರಡನೇ ಆಪ್ಷನ್ ನೋಡಿ, A ಮತ್ತು R ಎರಡೂ ಕೂಡ ಸರಿ, ಮತ್ತು ಆದರೆ ಇಲ್ಲಿ ವಿವರಣೆ ಸರಿ ಇಲ್ಲ ಅಂತ. ಅದೇ ಮೂರನೇ ಆಪ್ಷನ್ ನೋಡಿ, A ಸರಿ ಇದೆ, B ತಪ್ಪಿದೆ. ಅದೇ ನಾಲ್ಕನೇದು ನೋಡಿದರೆ A ತಪ್ಪಿದೆ, B ಸರಿ ಇದೆ. ಇಷ್ಟು ಆಪ್ಷನ್ಸ್ ಇರ್ತವೆ. ಇದನ್ನು ನೋಡ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಈಗ ಪ್ರಶ್ನೆಗೆ ಬರೋಣ. ಮೋಸ್ಟಾಗಿ ಇವತ್ತಿನ ಒಂದು ಅಸರ್ಷನ್ ರೀಸನ್ ಕ್ವಶನ್ಸೇ ಇದ್ದಾವೆ. ಆಲ್ಮೋಸ್ಟ್ ಎಲ್ಲವೂ ಅವೇ ಇದ್ದಾವೆ. ನೋಡ್ಕೊಂಡು ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ, ಕದಂಬರು ಕನ್ನಡ ಭಾಷೆಗೆ ಆಡಳಿತ ಸ್ಥಾನಮಾನವನ್ನು ನೀಡಿದ ಮೊದಲ ರಾಜವಂಶ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ ಕರ್ನಾಟಕದ ಮೊದಲ ರಾಜವಂಶ ಯಾರಪ್ಪ ಅಂತ ಅಂದರೆ ಕದಂಬರು ಅಂತ. ಕದಂಬರು ಬನವಾಸಿಯಲ್ಲಿ ಇವರು ಕಾಣ್ತಾರೆ. ಕದಂಬರ ರಾಜಧಾನಿ ಯಾವುದಪ್ಪ ಅಂತಂದರೆ ಬನವಾಸಿ. ಮೊದಲ ರಾಜ ಇವರು. ಕದಂಬರು ಮೊದಲಿಗರು. ಇವರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡಿದ ಮೊದಲಿಗರು. ಅದಕ್ಕಾಗಿ ಇವರ ಬಗ್ಗೆ ನಾವೇನು ಮಾಡಬೇಕು, ಇಂಪಾರ್ಟೆಂಟಾಗಿ ನೆನಪಿಟ್ಕೊಳ್ತಾ ಹೋಗಬೇಕು. ಇದರ ಒಂದು ಸ್ಥಾಪಕ ಯಾರು ಅಂತ ಕೇಳ್ತಾರೆ. ಕದಂಬರ ಸ್ಥಾಪಕ ಮಯೂರ ವರ್ಮ ಅಥವಾ ಮಯೂರ ಶರ್ಮಾ ಅಂತ ನಾನು ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಬೇಸಿಕ್ ಕ್ಲಾಸ್ ಹೇಳಬೇಕಾದ್ರೆ ಹೇಳಿದ್ದೇನೆ. ಈಗ ಕದಂಬರು ಕನ್ನಡ ಭಾಷೆಯನ್ನು ಆಡಳಿತ ಸ್ಥಾನಮಾನವನ್ನು ನೀಡಿದ ಮೊದಲ ರಾಜವಂಶ ಅಂತ ಕೊಟ್ಟಿದ್ದಾರೆ. ಈ ಒಂದು ಕದಂಬರ ಕಾಲದಲ್ಲಿ ಹಲ್ಮಿಡಿ ಶಾಸನ ಕಂಡು ಬಂದಿದೆ ಅಂತ ಎರಡನೇ ಇದೆ. ಹೌದು ವಿದ್ಯಾರ್ಥಿಗಳೇ, 450ನೇ ಇಸವಿಯಲ್ಲಿ ಅಥವಾ 5ನೇ ಶತಮಾನದಲ್ಲಿ ಈ ಒಂದು ಹಲ್ಮಿಡಿ ಶಾಸನ ಏನಿದೆ ಇದು ನಮಗೆ ಸಿಕ್ಕಿದೆ. ಅದಕ್ಕಾಗಿ ಈ ಒಂದು ಹಲ್ಮಿಡಿ ಶಾಸನ ಸಿಕ್ಕಿರೋ ಕಾರಣದಿಂದಾಗಿ ಈ ಒಂದು ಹಲ್ಮಿಡಿ ಶಾಸನ ಏನಿದೆ 23 ಲೈನ್ನಲ್ಲಿ ಇದೆ. 23 ಸಾಲುಗಳಲ್ಲಿ ಕಂಡುಬರುತ್ತೆ. 23 ಸಾಲುಗಳಲ್ಲಿ. ನೆಕ್ಸ್ಟ್ ಇಲ್ಲಿ 16 ಸಾಲುಗಳಲ್ಲಿ ಕಂಡುಬರುತ್ತೆ. 23 ಕನ್ನಡ ಪದಗಳಿದ್ದಾವೆ. 16 ಸಾಲುಗಳಿದ್ದಾವೆ. 16 ಸಾಲುಗಳು ಮತ್ತು 23 ಕನ್ನಡ ಪದಗಳಿದ್ದಾವೆ. ಇದು ಇಂಪಾರ್ಟೆಂಟು. ಓಕೆನಾ? ಮಿಸ್ಟೇಕ್ ಮಾಡ್ಕೋಬೇಡಿ. 16 ಸಾಲುಗಳಿರ್ತವೆ, 23 ಕನ್ನಡ ಪದಗಳಿರ್ತವೆ. ಇದು ಕೂಡ ಇಂಪಾರ್ಟೆಂಟು, ಕೇಳಬಹುದು.
ಈ ಒಂದು ಹಲ್ಮಿಡಿ ಶಾಸನ ಏನಿದೆ 450ನೇ ಇಸವಿಯಲ್ಲಿ ಕಾಕುತ್ಸವರ್ಮ ಏನಪ್ಪ ಮಾಡ್ತಾನೆ, ಹೊರಡಿಸ್ತಾನೆ ಈ ಒಂದು ಶಾಸನವನ್ನು. ಇದು ಕೂಡ ಗೊತ್ತಿರಬೇಕು. ಈಗ ನೋಡಿ, ಕದಂಬರು ಕನ್ನಡ ಭಾಷೆಗೆ ಆಡಳಿತ ಸ್ಥಾನಮಾನ ನೀಡಿದ ಮೊದಲ ರಾಜವಂಶ ಸರಿಯಾಗಿದೆ. ಹಲ್ಮಿಡಿ ಶಾಸನ ಕದಂಬರ ಕಾಲದ್ದು, ಇದು ಕೂಡ ಸರಿಯಾಗಿದೆ, ಮತ್ತು ವಿವರಣೆ ಕೂಡ ಕರೆಕ್ಟ್ ಇದೆ. ಓಕೆನಾ? ಅದಕ್ಕಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ, ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ ಅಥವಾ ಹಳೇಬೀಡು. ನಾನು ಇತ್ತೀಚೆಗೆ ಏನು ಪ್ರಶ್ನೆಯನ್ನು ಮಾಡಿದ್ದೇನೆ ಅದರಲ್ಲಿ ಸೇಮ್ ಇದೇ ಇದೆ. ದ್ವಾರ ಸಮುದ್ರ ಏನಿದೆ ಅದು ಹೊಯ್ಸಳರ ರಾಜಧಾನಿ ಆಗಿತ್ತು ಅಂತ, ಅದನ್ನು ಹಳೇಬೀಡು ಅಂತಲೂ ಕೂಡ ಅವರು ಕರೀತಾ ಇದ್ರು. ಅದೇ ಹೊಯ್ಸಳರ ಬೇಸರ ಶೈಲಿಯ ದೇವಾಲಯಗಳಿಗೆ ಪ್ರಸಿದ್ಧರು ಅಂತ ಕೊಟ್ಟಿದ್ದಾರೆ. ನಾಗರ, ದ್ರಾವಿಡ, ಬೇಸರ. ಬೇಸರ ಅಂತಂದರೆ ಏನು? ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ಎರಡೂ ಶೈಲಿಗಳನ್ನು ಮಿಕ್ಸ್ ಮಾಡಿಕೊಂಡು ಏನಪ್ಪ ಮಾಡಿದ್ದಾರೆ ಅಂತ ಅಂದರೆ ದೇವಾಲಯಗಳನ್ನು ನಿರ್ಮಾಣ ಮಾಡಿದವರಲ್ಲಿ ಹೊಯ್ಸಳರು ಪ್ರಥಮರು ಅಂತ ಹೇಳೋದಕ್ಕೆ ಬರೋದಿಲ್ಲ, ಬಟ್ ಅವರು ಜಾಸ್ತಿ ಬಳಸ್ತಾ ಇದ್ರು. ನೀವು ನೋಡ್ಬೋದು, ಬೇಲೂರಿನ ಚೆನ್ನಕೇಶವ ದೇವಾಲಯ ಅಥವಾ ಇದೊಂದು ಏಕಕೂಟ ದೇವಾಲಯ ಆಗಿರ್ತಕ್ಕಂಥ ಬೇಲೂರಿನ ಚೆನ್ನಕೇಶವ ದೇವಾಲಯ ಏನಿದೆ ಅಲ್ಲೂ ಕೂಡ ನೀವು ನೋಡಿ, ಅದು ಯಾವ ಶೈಲಿಯಲ್ಲಿದೆ? ಬೇಸರ ಶೈಲಿಯಲ್ಲಿ ಕಂಡುಬರುತ್ತೆ. ಅದೇ ನೆಕ್ಸ್ಟ್ ಹಳೇಬೀಡಿನ 2 ದೇವಾಲಯಗಳು, ಅಂದರೆ ಅಲ್ಲಿ 2 ದೇವಾಲಯಗಳಿದ್ದಾವೆ. ದ್ವಿಕೂಟ ದೇವಾಲಯ ಅಂತ ಕರೀತಾರೆ. ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ದೇವಾಲಯಗಳು ಅಲ್ಲಿ ಕಂಡು ಬರ್ತವೆ. ಅದು ಕೂಡ ಇಲ್ಲಿ ಏನಪ್ಪ ಅಂತಂದರೆ ಬೇಸರ ಶೈಲಿಯಲ್ಲಿ ಕಂಡುಬರುತ್ತೆ. ಅದಕ್ಕಾಗಿ ಇಂಥ ಶೈಲಿಗಳು ಕೂಡ ತುಂಬ ಇಂಪಾರ್ಟೆಂಟು, ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಎರಡೂ ಕೂಡ ಇಲ್ಲಿ ಸರಿ ಇದೆ ಮತ್ತು ವಿವರಣೆ ಕೂಡ ಸರಿ ಇದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಬನ್ನಿ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ವಿಜಯನಗರ ಸಾಮ್ರಾಜ್ಯವನ್ನು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯನವರು ಸ್ಥಾಪನೆಯನ್ನು ಮಾಡಿದರು ಅಂತ ಮೊದಲನೇ ಹೇಳಿಕೆ. ವಿಜಯನಗರವು ದಕ್ಷಿಣದಲ್ಲಿ ಭಾರತದಲ್ಲಿ ಇಸ್ಲಾಂ ಆಕ್ರಮಣವನ್ನು ಪ್ರತಿರೋಧ ಮಾಡಿತು ಅಂತ. ನೋಡಿ ವಿದ್ಯಾರ್ಥಿಗಳಿಗೆ, ಇದು ತುಂಬ ಇಂಪಾರ್ಟೆಂಟು. ವಿಜಯನಗರ ಸಾಮ್ರಾಜ್ಯ, ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಹಕ್ಕ ಮತ್ತು ಬುಕ್ಕರು ಏನಪ್ಪ ಅಂತಾರೆ, ಫಾರ್ಮೇಷನನ್ನು ಮಾಡ್ತಾರೆ ಅಥವಾ ಕಟ್ತಾರೆ. ಹಕ್ಕ ಮತ್ತು ಬುಕ್ಕರು ಏನು ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯವನ್ನು ಕಟ್ತಾರೆ. ಇವರಿಗೆ ಯಾರಪ್ಪ ಹೆಲ್ಪ್ ಮಾಡಿದವರು ಅಂತಂದರೆ ವಿದ್ಯಾರಣ್ಯರು ಅಂತ ನೀವು ಕೇಳಿರ್ತೀರ. ವಿದ್ಯಾರಣ್ಯರು ಏನು ಮಾಡ್ತಾರೆ, ಇವರಿಗೆ ಹೆಲ್ಪನ್ನು ಮಾಡ್ತಾರೆ. ಇದು ಕೂಡ ಗೊತ್ತಿರಬೇಕು. ಈ ಒಂದು 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರವರು ಏನು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಮೊಘಲರ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಜ ಯಾರು ಅಂತ ಪ್ರಶ್ನೆ ಆಗಿದೆ. ಯಾರಪ್ಪ ಮೊಘಲರ ಆಳ್ವಿಕೆಯನ್ನು ರಾಜವನ್ನು ಅಂದರೆ ಮೊಘಲರ ಒಂದು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ರಾಜ ಯಾರಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕ್ ಅಂತ. ಮೊಹಮ್ಮದ್ ಬಿನ್ ತುಘಲಕ್, ಇದ್ರ ಬಗ್ಗೆ ಪ್ರಶ್ನೆ ಬರುತ್ತೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಹರಿಹರ ಮತ್ತು ಬುಕ್ಕರಾಯ ಇದನ್ನು ಸ್ಥಾಪನೆ ಮಾಡಿದ್ರು, ಇದು ಕೂಡ ಸರಿ ಇದೆ. ಇದು ಏನಪ್ಪ ಅಂತಂದರೆ ಮೊಹಮ್ಮದ್ ಬಿನ್ ತುಘಲಕರು ಅಂದರೆ ಮೊಘಲರ ಒಂದು ಆಳ್ವಿಕೆ ಏನಿದೆ ಅದು ಸೌತ್ಗೆ ಅಥವಾ ನಮ್ಮ ಒಂದು ದಕ್ಷಿಣ ಭಾರತಕ್ಕೆ ಬರೋದಕ್ಕೆ ಕಡಿಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ವಿಜಯನಗರ ಒಂದು ಏನು ರಾಜವಂಶ ಇದೆ ಅದು ಅತ್ಯಂತ ಬಲಶಾಲಿಯಾಗಿ ಬೆಳೆಯುತ್ತೆ. ಬಾಬರ್ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಹೆದರ್ಕೊಂಡು ವಾಪಸ್ ಹೋಗ್ತಾನೆ. ಯಾಕಪ್ಪ ಅಂತಂದರೆ ಬಾಬರ್ ದೆಹಲಿಯಲ್ಲಿ ಏನು ಆಳ್ವಿಕೆ ಮಾಡ್ತಾ ಇರ್ತಾನೆ, ಕೆಳಗಿನ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿ ಆವಾಗ ಬಾಬರ್ ಒಂದು ಏನು ನಮ್ಮ ಒಂದು ಉತ್ತರ ಭಾರತದಲ್ಲಿ ಏನು ಬಾಬರನ ಒಂದು ಆಸ್ಥಾನದಲ್ಲಿ ಅಥವಾ ಬಾಬರ್ ಅಥವಾ ಮೊಘಲರ ಆಳ್ವಿಕೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರಪ್ಪ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ, ಅಥವಾ ನಾನು ಆಗಲೇ ಮೊಹಮ್ಮದ್ ಬಿನ್ ತುಘಲಕ್ ಅಂತ ಏನು ಹೇಳಿದೆ ಅದು ಏನಪ್ಪ ಅಂತ ದೆಹಲಿ ಸುಲ್ತಾನರವರು ಅವರು ಮೊಘಲರವಲ್ಲ. ಓಕೆನಾ? ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇದು ಮಾಡ್ಕೊಂಬಿಡಿ. ದೆಹಲಿ ಸುಲ್ತಾನರು ಮೊಹಮ್ಮದ್ ಬಿನ್ ತುಘಲಕ್ ಏನಿದ್ದಾರೆ ಅವರು ದೆಹಲಿ ಸುಲ್ತಾನರಲ್ಲಿ ಕಂಡು ಬರ್ತಾರೆ. ನಾನು ಮೊಘಲರು ಹೇಳಿದೆ ಅಂತ ಕಾಣುತ್ತೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಯಾರು ಬರ್ಕೊಂಡಿದ್ದೀರಾ ಅಂದರೆ ನೋಟ್ಸನ್ನ ಯಾರು ಬರ್ಕೊಳ್ತಾ ಇದ್ದೀರಾ ಕರೆಕ್ಟಾಗಿ ಚೇಂಜ್ ಮಾಡ್ಕೊಳ್ಳಿ. ನಾನು ಏನು ಚೇಂಜ್ ಮಾಡ್ಕೊತೀನಿ ಅಂತೀನೋ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಎಲ್ಲರಿಂದಲೂ ಕೂಡ ತಪ್ಪಾಗತ್ತೆ. ಏನು ಅಂತಂದರೆ ಕ್ಲಾಸನ್ನು ಹೇಳಬೇಕಾದ್ರೆ ಸ್ವಲ್ಪ ನಾವು ಸ್ಕ್ರೀನನ್ನು ನೋಡ್ಕೊಂಡು ಹೇಳ್ತಿರ್ತೀವಲ್ವ, ಅದಕ್ಕೆ ಸ್ವಲ್ಪ ತಪ್ಪಾಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನೀವು ಡೈರೆಕ್ಟಾಗಿ ಮುಂದಿದ್ರಿ ಅಂತ ತಪ್ಪಾಗೋದಿಲ್ಲ, ಬಟ್ ಕ್ಲಾಸ್ ಸ್ಕ್ರೀನಲ್ಲಿ ಹೇಳಬೇಕಾದ್ರೆ ತಲೆ ಎಲ್ಲೆಲ್ಲೋ ಹೋಗ್ತಿರುತ್ತೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾನಿಲ್ಲಿ ಎಲ್ಲಿದ್ದೆ, ಇವಾಗ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ಕೃಷ್ಣದೇವರಾಯನ ಆಳ್ವಿಕೆ ಅಂತ ಬರುತ್ತೆ. ಕೃಷ್ಣದೇವರಾಯನ ಆಳ್ವಿಕೆ, ಈ ಒಂದು ಕೃಷ್ಣದೇವರಾಯ ಆಳ್ವಿಕೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಮೊಘಲರ ಆಳ್ವಿಕೆ ಯಾರಪ್ಪ ಮಾಡ್ತಾ ಇರ್ತಾನೆ ಅಂತಂದರೆ ಬಾಬರ್ ಎಂಬತಕ್ಕಂಥ ರಾಜ ಆಳ್ತಾ ಇರ್ತಾನೆ. ಈ ಒಂದು ಕೃಷ್ಣದೇವರಾಯನ ಒಂದು ಸಂದರ್ಭದಲ್ಲಿ ಕೃಷ್ಣದೇವರಾಯ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಬಲಶಾಲಿಯಾಗಿ ಕಟ್ಟಿದಂತಹ ಒಂದು ಸಾಮ್ರಾಜ್ಯ ಯಾವುದಾಗಿತ್ತು ಅಂತಂದರೆ ವಿಜಯನಗರ ಸಾಮ್ರಾಜ್ಯ ಇತ್ತು. ಈ ಒಂದು ಬಾಬರ್ ಏನು ಬರ್ತಾನೆ ಉತ್ತರ ಭಾರತದಲ್ಲಿ ಏನು ಇಬ್ರಾಹಿಂ ಲೋಧಿಯನ್ನು ಮೊದಲನೇ ಪಾಣಿಪತ್ ಕದನದಲ್ಲಿ ಸೋಲಿಸಿ, ಮೊದಲನೇ ಪಾಣಿಪತ್ ಕದನ ಗೊತ್ತಿರಬೇಕು, ಇಬ್ರಾಹಿಂ ಲೋಧಿ ಮತ್ತು ಬಾಬರನ ನಡುವೆ ನಡೆಯುತ್ತೆ. ಈ ಒಂದು ಇಬ್ರಾಹಿಂ ಲೋಧಿ ಸೋಲಿಸಿ ಬಾಬರನ ಏನು ಬರ್ತಾನೆ
ಆ ಒಂದು ಸಂದರ್ಭದಲ್ಲಿ ಸೌತ್ಗೆ ಅಥವಾ ದಕ್ಷಿಣ ಭಾರತಕ್ಕೆ ಬರುವಾಗ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಇರುತ್ತೆ, ಅತ್ಯಂತ ಬಲಶಾಲಿ ಸಾಮ್ರಾಜ್ಯ ಇರುತ್ತೆ. ಅವನೇನಾದರೂ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ದ ಅಂತಿದ್ರೆ ಅಥವಾ ಆಳ್ವಿಕೆ ಅಥವಾ ಏನಾದರೂ ಅವನು ಯುದ್ಧವನ್ನು ಸಾರಿದ ಅಂತಿದ್ರೆ ಬಾಬರ್ ಸೋಲ್ತಾ ಇದ್ದ. ಯಾಕೆಂದರೆ ಆವಾಗ ಇದ್ದವನು ಯಾರಪ್ಪ ಅಂತಾನೆ ಕೃಷ್ಣದೇವರಾಯ. ಇದು ತುಂಬ ಇಂಪಾರ್ಟೆಂಟು, ಇಷ್ಟು ಗೊತ್ತಿರಲಿ. ಇಲ್ಲಿ ಸರಿಯಾದ ಉತ್ತರ ನೋಡಿ, ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಆಕ್ರಮಣನ ಪ್ರತಿರೋಧ ಮಾಡಿತು. ಇದು ಕೂಡ ಸರಿ ಇದೆ. ಎಲ್ಲಿ ಆಪ್ಷನ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ. ಅರ್ಥ ಆಯ್ತಾ? ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗ್ತಾಯಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಬೇಕು. ಲೈಕ್ ಮಾಡಿದರೆ ನಿಮಗೆ ಮುಂದೆಯೂ ಕೂಡ ತರಗತಿಗಳು ಇದೇ ರೀತಿ ಬರ್ತಾ ಹೋಗುತ್ತೆ. ಅದೇ ರೀತಿ ನೋಡಿ, ಕೃಷ್ಣದೇವರಾಯ ತುಳು ವಂಶಕ್ಕೆ ಸೇರಿದವನು ಅಂತ ಕೊಟ್ಟಿದ್ದಾರೆ. ಕೃಷ್ಣದೇವರಾಯ ಕನ್ನಡದ ಅಷ್ಟದಿಗ್ಗಜರನ್ನು ಆಶ್ರಯಣ ಕೊಟ್ಟಿದ್ದನು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳು, ಇದು ಕೂಡ ತುಂಬ ಇಂಪಾರ್ಟೆಂಟು. ಕೃಷ್ಣದೇವರಾಯ ಅಥವಾ ವಿಜಯನಗರ ಆಸ್ಥಾನದ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಇದ್ದರು ಅಂತ ಇಲ್ಲಿ ಬಂದಿದೆ. ಓಕೆನಾ? ಅಷ್ಟದಿಗ್ಗಜರು ಅಂತಂದರೆ ಏನು? 8 ಜನ ಏನಿರ್ತಾರೆ? ಅತ್ಯಂತ ಅಂದರೆ ಅತ್ಯಂತ ಕವಿ ಚಕ್ರವರ್ತಿಗಳು ಅಂತಲೇ ಹೇಳ್ಬೋದು. ಕವಿ ಚಕ್ರವರ್ತಿಗಳು ಏನಿರ್ತಾರೆ, ಅವನು ಲಿಟ್ರೇಚರ್ ಅಥವಾ ಕಲ್ಚರ್ಗೆ ಅಥವಾ ಕವಿಗಳಿಗೆ ಏನಪ್ಪ ಮಾಡಿದ್ದ ಅಂತ ಅಂದರೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ದ ಕೃಷ್ಣದೇವರಾಯ. ಅವನೇ ಒಂದೆರಡು ಇದನ್ನು ಬರೆದಿದ್ದಾನೆ, ಅಮುಕ್ತ ಮೌಲ್ಯದ ಅಂತ ಹೇಳ್ತಕ್ಕಂಥ ಒಂದು ಇದನ್ನು ಬರೆದಿದ್ದಾನೆ. ಅಮುಕ್ತ ಮೌಲ್ಯದ ಇದನ್ನು ತೆಲುಗು ಭಾಷೆಯಲ್ಲಿ ಬರೆದಿದ್ದಾನೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಂಥವೆಲ್ಲ ಯಾರಪ್ಪ ಬರೆದಿದ್ದಾನೆ ಅಂತ ಕೃಷ್ಣದೇವರಾಯ ಬರೆದಿದ್ದಾನೆ. ಅದಕ್ಕಾಗಿ ಅವನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಇದ್ರು ಅಂತ ಗೊತ್ತಿರಬೇಕು. ಓಕೆನಾ? ಇದು ಎರಡನೇ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ಕೃಷ್ಣದೇವರಾಯ ತುಳು ವಂಶಕ್ಕೆ ಸೇರಿದವನು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಬೇಸಿಕ್ ಕ್ಲಾಸ್ ಹೇಳಬೇಕಾದ್ರೆ ಸಂಗಮ, ಸಾಳುವ, ತುಳುವ, ಅರವಿಡು, ಸಂಗಮ, ಸಾಳುವ, ತುಳುವ, ಅರವಿಡು ಇದ್ರ ಬಗ್ಗೆ ಹೇಳಿದ್ದೇನೆ. ಯಾಕಪ್ಪ ಅಂತಾರೆ, ಡೈರೆಕ್ಟಾಗಿ ಹಿಂಗೆ ಕೇಳ್ತಾರೆ, ಸಂಗಮ, ಸಾಳುವ, ತುಳುವ, ಅರವಿಡು ಕೊಟ್ಬಿಟ್ಟು ಇದನ್ನು ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಅದನ್ನು ನಾನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಓಕೆನಾ? ಯಾರ್ಯಾರು ನೋಡಿಲ್ಲ ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ, ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲೂ ಕೂಡ 2 ಹೇಳಿಕೆಗಳು ಸರಿಯಾಗಿದ್ದಾವೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ, ತಾಳಿಕೋಟೆ ಅಥವಾ ರಕ್ಕಸ ತಂಗಡಗಿ ಕದನ 1565ರಲ್ಲಿ ನಡೆಯಿತು. ಮತ್ತು ರೀಸನ್ ನೋಡಿ, ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಡೆಕ್ಕನ್ ಸುಲ್ತಾನರಿಂದ ಪರಾಭವಗೊಂಡಿತು. ನೋಡಿ ವಿದ್ಯಾರ್ಥಿಗಳಿಗೆ, ರಾಮರಾಯ ಎಂಬತಕ್ಕಂಥ ವ್ಯಕ್ತಿ, ಸದಾಶಿವರಾಯ ಎಂಬತಕ್ಕಂಥ ಒಂದು ರಾಜ, ಸದಾಶಿವರಾಯ ಎಂಬತಕ್ಕಂಥ ರಾಜನ ಆಸ್ಥಾನದಲ್ಲಿ ರಾಮರಾಯ ಎಂಬತಕ್ಕಂಥ ಒಂದು ವ್ಯಕ್ತಿ ಇರ್ತಾನೆ. ಇವನ ಅಳಿಯ ಇವನು. ಓಕೆನಾ? ಸದಾಶಿವರಾಯನ ಅಳಿಯ ಇರ್ತಾನೆ. ಇವನೇನು ಮಾಡ್ತಾನೆ, ಸದಾಶಿವರಾಯನನ್ನು ಸೋಲಿಸಿ ಸದಾಶಿವರಾಯನನ್ನು ಸೈಡಿಗಿಟ್ಟು ಅವನೇನು ಮಾಡ್ತಾನೆ, ಬಹುಮನಿ ಸುಲ್ತಾನರ ಮೇಲೆ ಏನಪ್ಪ ಮಾಡ್ತಾನೆ, ಯುದ್ಧವನ್ನು ಸಾರ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ, ರಕ್ಕಸಗಿ ಅಥವಾ ತಂಗಡಗಿ ಎಂಬತಕ್ಕಂಥ ಪ್ರದೇಶ, ರಕ್ಕಸಗಿ ಮತ್ತು ಅಥವಾ ತಂಗಡಗಿ ಎಂಬತಕ್ಕಂಥ ಪ್ರದೇಶ, ಈ ಒಂದು ಪ್ರದೇಶದಲ್ಲಿ ಯುದ್ಧ ಆಗುತ್ತೆ. ಈ ಒಂದು ಯುದ್ಧದಲ್ಲಿ ಏನಪ್ಪ ಆಗ್ತಾರೆ, ವಿಜಯನಗರ ಸಾಮ್ರಾಜ್ಯದವರು ಸೋಲನ್ನು ಒಪ್ಕೋತಾರೆ. ಇಲ್ಲಿ ಯಾರಪ್ಪ ಅಂತ ಅಂದರೆ ಸುಲ್ತಾನರು, ಅಂದರೆ ಡೆಕ್ಕನ್ ಸುಲ್ತಾನರು ಏನಿರ್ತಾರೆ ಗೆಲ್ತಾರೆ. ಇದರಲ್ಲಿ ಈ ಒಂದು ಸುಲ್ತಾನರ ಆಳ್ವಿಕೆಯಲ್ಲಿ ಟೋಟಲ್ ಆಗಿ 5 ಮನೆತನಗಳು ಇರ್ತವೆ. ಓಕೆನಾ? ಆ ಒಂದು ಸುಲ್ತಾನರ ಆಳ್ವಿಕೆಯಲ್ಲಿ, ಡೆಕ್ಕನ್ ಸುಲ್ತಾನರ ಆಳ್ವಿಕೆಯಲ್ಲಿ 5 ಮನೆತನಗಳಲ್ಲಿ ಯಾವ ಮನೆತನ ಇಲ್ಲಿ ಯುದ್ಧಕ್ಕೆ ಬರೋದಿಲ್ಲ ಅಂತ ಪ್ರಶ್ನೆ ಕೇಳಿದರೆ, ಬೀದರ್ನ ಬರಾರ್ ಶಾಹಿಗಳು. ಓಕೆನಾ? ಬರಾರ್ ಶಾಹಿಗಳು ಇಲ್ಲಿ ಬರೋದಿಲ್ಲ. ಅದಕ್ಕಾಗಿ ಇದು ನೆನ್ಪಿಟ್ಕೊಳ್ಳಿ. ಇದು ಪ್ರಶ್ನೆ ಆಗಿದೆ ಆಲ್ರೆಡಿ, ಇನ್ನೂ ಕೂಡ ಆಗ್ಬೋದು, ನೆನ್ಪಿಟ್ಕೊಳ್ಳಿ. ಓಕೆನಾ? ಇಲ್ಲೂ ಕೂಡ 2 ಹೇಳಿಕೆಗಳು ಇಲ್ಲಿ ಸರಿಯಾಗಿದ್ದಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಷ್ಟ್ರಕೂಟ ಅಮೋಘ ವರ್ಷ ಕನ್ನಡದ ಮೊದಲ ಕಾವ್ಯ ಕವಿರಾಜ ಮಾರ್ಗವನ್ನು ಬರೆದನು ಅಂತ ಕೊಟ್ಟಿದ್ದಾರೆ. ಅದೇ 2ನೇ ಹೇಳಿಕೆ ನೋಡಿ, ಕವಿರಾಜ ಮಾರ್ಗವು ಕನ್ನಡದ ಮೊದಲ ಕೃತಿಯಾಗಿದ್ದು ಇದು ಕನ್ನಡ ಸಾಹಿತ್ಯದ ದಾರಿಯನ್ನು ತೋರಿಸಿತು. ಹೌದು ವಿದ್ಯಾರ್ಥಿಗಳು, ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಶ್ರೀ ಪುರುಷ ಅಂತಲೂ ಕೂಡ ಕೊಟ್ಟಿರ್ತಾರೆ ಒಂದೊಂದ್ಸಲಿ, ಅಥವಾ ಅಮೋಘ ವರ್ಷ ಅಂತಲೇ ಕೊಟ್ಟಿರ್ತಾರೆ. ಕವಿರಾಜ ಮಾರ್ಗವನ್ನು ಬರೆದವರು ಯಾರು? ಅಮೋಘ ವರ್ಷ ನೃಪತುಂಗ ಅಂತ ನಿಮಗೆ ಗೊತ್ತಿರಬೇಕು. ಇವನು ರಾಷ್ಟ್ರಕೂಟರ ಅರಸ ಆಗಿರ್ತಾನೆ. ಈ ಒಂದು ಅಮೋಘ ವರ್ಷ ನೃಪತುಂಗ ಎಂಬತಕ್ಕಂಥವನು. ಕವಿರಾಜ ಮಾರ್ಗ ಏನಿದೆ, ಇದು ಕನ್ನಡದ ಮೊದಲ ಕೃತಿ. ಇದು ಅದಕ್ಕೆ ತುಂಬ ಫೇಮಸ್. ಇದು ಅದಕ್ಕೆ ನಾವು ತುಂಬ ಸಲ ನಾವೇನು ಮಾಡ್ತೇವೆ, ಇದರ ಮೇಲೆ ಏನಪ್ಪ ಮಾಡ್ತೇವೆ ಅಂತಂದರೆ ಕ್ವಶನನ್ನು ಫ್ರೇಮ್ ಮಾಡ್ತೇವೆ ಕವಿರಾಜ ಮಾರ್ಗದ ಮೇಲೆ. ಅದಕ್ಕಾಗಿ ಇದು ಕನ್ನಡ ಸಾಹಿತ್ಯದ ದಾರಿಯನ್ನು ತೋರಿಸಿದ್ದು ಅಂತ ಕೊಟ್ಟಿದ್ದಾರೆ. ಇದು ಕೂಡ 2 ವಿವರಣೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನಮ್ಮ ತರಗತಿಗಳು ನಿಮಗೆ ತುಂಬ ತಲೆ ಒಳಗೆ ಹೋಗ್ತಿದ್ದಾವೆ ಅಂತ ಅಂದ್ಕೊಂಡಿದ್ದೇನೆ. ನಾನು ಸ್ವಲ್ಪ ಮಿಡಲಲ್ಲಿ ಸ್ವಲ್ಪ ಕಾಮಿಡಿ ಕೂಡ ಮಾಡಿರ್ತೀನಿ. ಯಾಕೆ ಅಂತಂದರೆ ತರಗತಿ ಕರೆಕ್ಟಾಗಿ ನಿಮಗೆ ತಲೆ ಒಳಗೆ ಹೋಗಲಿ ಅಂತ. ನಗಬಹುದು, ಬಿಟ್ಟರೆ ಬಿಡ್ಬೋದು. ಓಕೆನಾ? ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಹಲ್ಮಿಡಿ ಶಾಸನವು 5ನೇ ಶತಮಾನದ 450ನೇ ಇಸವಿಯಲ್ಲಿ ಕನ್ನಡದ ಪ್ರಾಚೀನ ಶಾಸನವಾಗಿದೆ. ಹೌದಲ್ವ? ನಾನು ಈಗಾಗಲೇ ಹಿಂದಿನ ತರಗತಿ ಅಥವಾ ಇದೇ ತರಗತಿಯಲ್ಲಿ ನಾನು ಸ್ವಲ್ಪ ಹೇಳಿದೆ ಹಲ್ಮಿಡಿ ಶಾಸನದ ಬಗ್ಗೆ. 450ನೇ ಇಸವಿಯಲ್ಲಿ ಬಂದಿದೆ. ಹೌದು, ಸರಿ ಇದೆ.
ಇದು ಕದಂಬ ರಾಜ್ಯ ಕಾಕುತ್ಸವರ್ಮನ ಕಾಲದ್ದಾಗಿದ್ದು ಆಡಳಿತದಲ್ಲಿ ಕನ್ನಡ ಭಾಷೆಯನ್ನು ಬಳಕೆಯನ್ನು ಸೂಚಿಸುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ ಎ ಮತ್ತು 2 ಕೂಡ ಸರಿ ಮತ್ತು ಸರಿಯಾದ ವಿವರಣೆ. ಓಕೆನಾ, ಅರ್ಥ ಆಯ್ತಾ? ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಯಾವುದನ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ ನೀವು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡಿ, ಪುಲಿಕೇಶಿ 2 ಬಾದಾಮಿ ಚಾಲುಕ್ಯರ ಪ್ರಬಲ ದೊರೆಯಾಗಿದ್ದನು. ನೋಡಿ 2 ಅಂತ ಇಮ್ಮಡಿ ಪುಲಿಕೇಶಿ ಅಂತ ನೀವು ಎಲ್ಲರೂ ಕೇಳಿರ್ತೀರ, ಇಮ್ಮಡಿ ಪುಲಿಕೇಶಿ ಹೆಸರನ್ನು ಕೇಳಿರ್ತೀರ, ಬಟ್ ಪುಲಿಕೇಶಿ 2 ಹೆಸರನ್ನು ಕೇಳಿರೋದಿಲ್ಲ. ಈ ಒಂದು ಇಮ್ಮಡಿ ಪುಲಿಕೇಶಿ ಏನಿದ್ದಾನೆ ಬಾದಾಮಿ ಚಾಲುಕ್ಯರ ಒಂದು ರಾಜ. ಇವನು ಬಾದಾಮಿ ಚಾಲುಕ್ಯರು ಅವರ ಒಂದು ಇದರಲ್ಲಿ ಬರ್ತಾನೆ. ಈ ಒಂದು ಬಾದಾಮಿ ಚಾಲುಕ್ಯರ ರಾಜ ಏನಿರ್ತಾನೆ ಇಮ್ಮಡಿ ಪುಲಿಕೇಶಿ, ಇವನು ಪ್ರಬಲ ದೊರೆ ಆಗಿದ್ದನು ಅಂತ ಕೊಟ್ಟಿದ್ದಾರೆ. ಹೌದು, ಇವನು ಬಾದಾಮಿ ಚಾಲುಕ್ಯರ ಪ್ರಬಲ ದೊರೆ ಆಗಿದ್ದ. ಅದವನು ನರ್ಮದಾ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ದನು. ವಿದ್ಯಾರ್ಥಿಗಳೇ, ನರ್ಮದಾ ನದಿ ಕದನ ನಿಮಗೆ ಗೊತ್ತಿರಬೇಕು. ನರ್ಮದಾ ನದಿ ಕದನ, ಈ ಒಂದು ನರ್ಮದಾ ನದಿ ಕದನ ಏನಿದೆ ಇದು ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ, ಅಂದರೆ ನಾರ್ತ್ ಇಂಡಿಯಾ ಅಥವಾ ಉತ್ತರ ಭಾರತದಲ್ಲಿ ಹರ್ಷವರ್ಧನ ಎಂಬತಕ್ಕಂಥ ರಾಜ ಏನಿರ್ತಾನೆ ಅವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಅದೇ ಸೌತ್ ಇಂಡಿಯಾದಲ್ಲಿ ದಕ್ಷಿಣ ಭಾರತದಲ್ಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಿಕೇಶಿ ಎಂಬತಕ್ಕಂಥ ರಾಜ ಏನಿರ್ತಾನೆ ಅವನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈ ಒಂದು ಇಬ್ಬರು ಅರಸರು ಆಳ್ವಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಪುಲಿಕೇಶಿ ಹರ್ಷವರ್ಧನ ಏನು ಮಾಡ್ತಾನೆ, ದಕ್ಷಿಣ ಭಾರತಕ್ಕೆ ನರ್ಮದಾ ನದಿಯನ್ನು ದಾಟಿ ನಾವೇನು ಮಾಡಬೇಕು, ಯುದ್ಧವನ್ನು ಮಾಡಿ ನಾವು ಸೌತ್ ಅಥವಾ ದಕ್ಷಿಣ ಭಾರತವನ್ನು ಗೆದ್ಕೊಳ್ಳೋಣ ಅಂತ ಬರ್ತಾನೆ. ಆದರೆ ಇಲ್ಲಿ ಇದ್ದವನು ಸಾಮಾನ್ಯದವನಲ್ಲ, ಇಮ್ಮಡಿ ಪುಲಿಕೇಶಿ ಸಾಮಾನ್ಯದವನಲ್ಲ. ಇವನು ಅವತ್ತಿನ ದಿನದಲ್ಲೇ ಅವನು ಏನಪ್ಪ ಮಾಡ್ತಾನೆ, ನಾವಿಕವಾಗಿ ಅಥವಾ ನಾವಿಕ ಅಂತ ಏನು ಹೇಳ್ಬೋದು, ಹಡಗನ್ನು ಕಟ್ತಾನೆ. ಇವನು ಹಡಗು. ಇಮ್ಮಡಿ ಪುಲಿಕೇಶಿ ಸಾಮಾನ್ಯ ವ್ಯಕ್ತಿ ಅಲ್ಲ, ಅತ್ಯಂತ ಬಲಶಾಲಿ ರಾಜ. ಇವನು ಕೂಡ ಬಾದಾಮಿ ಚಾಲುಕ್ಯರ ಅತ್ಯಂತ ಬಲಶಾಲಿ ರಾಜ ಆಗಿರ್ತಾನೆ. ಮತ್ತು ಇವನು ನಾವಿಕ ಆಗಿರ್ತಾನೆ. ಮತ್ತು ಇಲ್ಲಿ ಇವನು ಏನಪ್ಪ ಕಟ್ತಾನೆ, ಹಡಗನ್ನು ಕಟ್ತಾನೆ ಆ ಒಂದು ಸಂದರ್ಭದಲ್ಲಿ, ಅದು ಕೂಡ ಗೊತ್ತಿರಬೇಕು. ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನ ಅದವನ ನಡುವೆ ನರ್ಮದಾ ನದಿ ಕದನ ನಡೆಯುತ್ತೆ. 600 ಎಷ್ಟಪ್ಪ ಅಂತಾನೆ ಕರೆಕ್ಟಾಗಿ ಇಸ್ವಿ ಗೊತ್ತಿಲ್ಲ, 39ರಿಂದ 642ನೇ ಇಸ್ವಿಯಲ್ಲಿ ಈ ಒಂದು ಇಸ್ವಿಯಲ್ಲಿ ಅಥವಾ 630 ಅಂತಲೇ ಅನ್ಕೊಂಬಿಡಿ, 630-32 ಇಸ್ವಿಯಲ್ಲಿ ಏನಪ್ಪ ಆಗುತ್ತೆ ಅಂತಾರೆ, ಈ ಒಂದು ಇಬ್ಬರ ನಡುವೆ ಏನಪ್ಪ ಆಗುತ್ತೆ, ನರ್ಮದಾ ನದಿ ಕದನ ಆಗುತ್ತೆ. ಈ ಒಂದು ಕದನದಲ್ಲಿ ಹರ್ಷವರ್ಧನ ಸೋಲ್ತಾನೆ. ಹರ್ಷವರ್ಧನ ಸೋತಾಗ ಇಮ್ಮಡಿ ಪುಲಿಕೇಶಿ ಗೆದ್ದಾಗ ಅವನಿಗೆ ದಕ್ಷಿಣ ಪತೇಶ್ವರ ಎಂಬತಕ್ಕಂಥ ಬಿರುದನ್ನು ಕೊಡ್ತಾನೆ. ದಕ್ಷಿಣ ಪತೇಶ್ವರ ಬರ್ಕೊಳ್ಳಿದ್ದಾನೆ, ದಕ್ಷಿಣ ಪತೇಶ್ವರ ಎಂಬತಕ್ಕಂಥ ಬಿರುದನ್ನು ಕೊಡ್ತಾನೆ. ಅದೇ ರೀತಿಯಲ್ಲಿ ಉತ್ತರ ಪತೇಶ್ವರ ಅಂತ ಇಮ್ಮಡಿ ಪುಲಿಕೇಶಿಯನ್ನು ಕೊಡ್ತಾನೆ. ಹರ್ಷವರ್ಧನಿಗೆ ಉತ್ತರ ಪತೇಶ್ವರ ಅಂತ ಎಂಬತಕ್ಕಂಥ ಬಿರುದನ್ನು ಕೊಡ್ತಾನೆ. ಈ ಒಂದು ಸಂಪೂರ್ಣ ಏನು ಕದನ ನಡೆದಿದೆ ನಮಗೆ ಹೇಗೆ ಗೊತ್ತಾಯಿತು ಅಂತಾರೆ, ಯಾರಾದರೂ ಒಬ್ರು ಬರೆದಿರ್ಬೇಕಲ್ವಾ. ಇಮ್ಮಡಿ ಪುಲಿಕೇಶಿ ಮತ್ತು ಹರ್ಷವರ್ಧನನ ಈ ಒಂದು ನರ್ಮದಾ ನದಿ ಕದನದ ಬಗ್ಗೆ ಯಾರಾದರೂ ಬರೆದಿರ್ತಾರೆ ನಮಗೆ ಗೊತ್ತಾಗೋಕ್ಕೆ ಸಾಧ್ಯ, ನರ್ಮದಾ ನದಿ ಕದನ ಆಗಿದೆ ಅಂತ. ಹಾಗಾದರೆ ಇಮ್ಮಡಿ ಪುಲಿಕೇಶಿ ಆಸ್ಥಾನದಲ್ಲಿ ಒಬ್ಬ ಕವಿ ಇದ್ದ. ಆ ಕವಿ ಯಾರಪ್ಪ ಅಂತಂದರೆ ರವಿಕೀರ್ತಿ. ಈ ಒಂದು ರವಿಕೀರ್ತಿ ಎಂಬತಕ್ಕಂಥ ಕವಿ ಏನಿದ್ದಾನೆ ಇಮ್ಮಡಿ ಪುಲಿಕೇಶಿ ಮತ್ತು ಇಲ್ಲಿ ಯಾರಪ್ಪ ಅಂತ ಹರ್ಷವರ್ಧನನ ನಡುವೆ ನಡೆದಂಥ ಒಂದು ನರ್ಮದಾ ನದಿ ಕದನದ ಬಗ್ಗೆ ತನ್ನ ಒಂದು ಐಹೊಳೆ ಶಾಸನದಲ್ಲಿ ಬರೆದಿದ್ದಾನೆ. ಈ ಒಂದು ಶಾಸನ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಐಹೊಳೆ ಎಂಬತಕ್ಕಂಥ ಪ್ರದೇಶ, ಈ ಒಂದು ಐಹೊಳೆ ಎಂಬತಕ್ಕಂಥ ಪ್ರದೇಶದ ಒಂದು ಮೇಗುತಿ ದೇವಾಲಯ ಅಂತ ನೀವು ಕೇಳಿರ್ತೀರ. ಮೇಗುತಿ ದೇವಾಲಯ, ಈ ಒಂದು ಮೇಗುತಿ ದೇವಾಲಯದ ಒಂದು ಭಾಗದಲ್ಲಿ ಈ ರೀತಿಯಾಗಿ ಐಹೊಳೆ ಶಾಸನವನ್ನು ಬರೆದು ಹಾಕವ್ರೆ. ಇದನ್ನು ಯಾರಪ್ಪ ಬರೆದವನು, ರವಿಕೀರ್ತಿ. ಈ ರವಿಕೀರ್ತಿ ಯಾರ ಆಸ್ಥಾನದ ಒಂದು ಕವಿಯಾಗಿದ್ದ, ಪುಲಿಕೇಶಿ, ಇಮ್ಮಡಿ ಪುಲಿಕೇಶಿ ರಾಜನ ಒಂದು ಆಸ್ಥಾನದ ಕವಿ ಆಗಿದ್ದ. ಇಷ್ಟು ಗೊತ್ತಿರಬೇಕು. ಓಕೆನಾ, ಅರ್ಥ ಆಯ್ತಾ? ನೋಡಿ ವಿದ್ಯಾರ್ಥಿಗಳು, ಇಷ್ಟು ಚೆನ್ನಾಗಿ ನಾನು ಕ್ಲಾಸ್ ಮಾಡ್ತಿದ್ದೀನಿ ಅಂತ ಅಂದರೆ ಎಲ್ಲವೂ ಕೂಡ ನಿಮ್ಮಿಂದನೇ ಅಂತಲೇ ಹೇಳ್ಬೋದು. ಯಾಕೆ ಅಂತಾರೆ, ನಮಗೆ ಇಷ್ಟು ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ತುಂಬ ವಿದ್ಯಾರ್ಥಿಗಳು ಶೇರ್ ಮಾಡ್ತಿದ್ದೀರಾ, ತುಂಬ ಲೈಕ್ ಮಾಡ್ತಿದ್ದೀರಾ, ಎಲ್ಲರೂ ಕೂಡ ಮಾಡ್ತಿದ್ದೀರಾ. ಅದಕ್ಕಾಗಿ ನಾನು ಕ್ಲಾಸನ್ನು ಇಷ್ಟು ಚೆನ್ನಾಗಿ ಮಾಡ್ತಿದ್ದೇನೆ. ನೀವು ಇನ್ನೂ ಕೂಡ ಶೇರ್ ಮಾಡಬೇಕು, ಇನ್ನೂ ಕೂಡ ಲೈಕ್ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಆ 2 ಕೂಡ ಸರಿಯಾದ ವಿವರಣೆ ಕೂಡ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತದೆ. ಸರಿ ಇದೆ. ಟಿಪ್ಪು ಸುಲ್ತಾನನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರಲ್ಲಿ ಮರಣ ಹೊಂದಿದನು. ಇದು ಕೂಡ ಸರಿ ಇದೆ. ಹಾಗಾಗಿ 2 ಕೂಡ ಸರಿ ಮತ್ತು ವಿವರಣೆ ಕೂಡ ಸರಿ. ಓಕೆನಾ, ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕೊನೆಯ ಪ್ರಶ್ನೆ, ಇದಕ್ಕೆ ಎಲ್ಲರೂ ಕೂಡ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸ್ ಮೂಲಕ ಮಾಡಬೇಕು. ನಿನ್ನೆ ಕ್ಲಾಸಲ್ಲಿ ನಿನ್ನೆ ಸಂಜೆ 4ನೇ ಕ್ಲಾಸ್ ಆಯಿತು, ಅದಕ್ಕೆ ಯಾರು ಕೂಡ ಕಮೆಂಟ್ ಮಾಡ್ತಿಲ್ಲ. ಯಾಕೆ ಕಮೆಂಟ್ ಮಾಡ್ತಿಲ್ಲ ಗೊತ್ತಿಲ್ಲ. ಯಾಕೆ ಅಂತ ಅಂದರೆ ಅದು ಸ್ವಲ್ಪ ಟಫ್ ಕ್ವಶನ್ ಇತ್ತು, ಅದಕ್ಕೆ ಯಾರು ಕೂಡ ಮಾಡ್ತಾ ಇಲ್ಲ. ಇದು ಈಸಿ ಇದೆ, ಎಲ್ಲರೂ ಮಾಡಿ ನೋಡೋಣ. ಮೈಸೂರು ರಾಜ್ಯವನ್ನು 1973ರಲ್ಲಿ ಕರ್ನಾಟಕ ಅಂತ ಮರುನಾಮಕರಣ ಮಾಡಲಾಯಿತು ಅಂತ ಕೊಟ್ಟಿದ್ದಾರೆ.
ಅದೇ ಎರಡನೇದು ನೋಡಿ, ಭಾರತದಲ್ಲಿ ಭಾಷಾ ಪ್ರಾಂತ್ಯಗಳ ಪುನರ್ವಿಂಗಡಣೆಯು ಕಾರ್ಯಚಟುವಟಿಕೆಯು 1956ರಲ್ಲಿ ಆಯಿತು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದಕ್ಕೆ ಯಾವುದು ಸರಿ ಇದೆ? ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ತರಗತಿ ನಿಮಗೆ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೇನಾದರೂ ಬ್ಯಾಚ್ ಬೇಕು ಅಂತ ಅಂದರೆ ನೋಡಿ, ಬ್ಯಾಚ್ ಬೇಕು ಅಂತ ಅಂದರೆ ಇದನ್ನು ಪರ್ಚೇಸ್ ಮಾಡಿಕೊಂಡು ಇಲ್ಲಿ ನಾನು ಇಮೇಲ್ ಐ ಡಿ ಕೊಟ್ಟಿದ್ದೇನೆ, udyogjeevan12@gmail.com ಅಂತ. ಈ ಒಂದು ಇಮೇಲ್ ಐ ಡಿಗೆ ಏನು ಮಾಡಬೇಕು, ಅಮೌಂಟನ್ನು ಸೆಂಡ್ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದರೆ ನಾವೇನು ಮಾಡ್ತೀವಿ, ನಿಮಗೆ PDF ಅನ್ನು ಕಳಿಸ್ತೀವಿ. ನೋಡಿ, ಇನ್ನೊಬ್ರು ಯಾರಮ್ಮ ಅದು ರಮ್ಯಾ ಅಂತಕ್ಕಂಥವ್ರು ಇಲ್ಲಿ ಅಮೌಂಟನ್ನು ಪೇ ಮಾಡಿದ್ದಾರೆ, ಬಟ್ ನಮಗೆ ಅವರಿಗೆ PDF ಸೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸ್ಕ್ರೀನ್ಶಾಟನ್ನು ನೀವು ಡೈರೆಕ್ಟಾಗಿ ನಮಗೆ ಇಮೇಲ್ ಮಾಡಿ, ನೀವು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದ ನಂತರ ನಿಮಗೆ PDF ಅಥವಾ ನಮ್ಮ ಒಂದು ಕೋರ್ಸ್ಗಳನ್ನು ಕಳಿಸ್ತೇವೆ. ಓಕೆನಾ? ರಮ್ಯಾ ಅವರು ಕ್ಲಾಸನ್ನು ನೋಡ್ತಾ ಇದ್ದರೆ ಅದನ್ನು ನೀವು ತಗೊಳ್ಳಿ. ಓಕೆನಾ? ಮತ್ತೆ ಯಾರಾದರೂ ತಗೊಳ್ಳೋರಿದ್ದರೆ ಇದನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.